ಮಾಡಿಕೊಳ್ಳಿಕ್ಕೆ, ತಮ್ಮ ಕಬ್ಜಾ ಮಾಡಿಕೊಳ್ಳಿಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಚರ್ಚೆ ಕೇಳಿ ಬರ್ತಾ ಇದೆ. RSS ನ ಇಡೀ ಸಂಘ ಪರಿವಾರದ ಪ್ರಮುಖರಿಗೆ ವಿರುದ್ಧವಾಗಿ ಪ್ರಭಾಕರ್ ಭಟ್ರು ತಿಮ್ಮರೋಡಿಯವರ ಜೊತೆಯಲ್ಲಿ ಯಾಕೆ ಗುರುತಿಸಿಕೊಂಡ್ರು? ಸ್ನೇಹಿತರೆ ನಮಸ್ಕಾರ, ನಾನು ಹನುಮೇಗೌಡ, ನೋಂದಾಯಿತ RSS ರಿಜಿಸ್ಟರ್ಡ್ RSS ನ ಮುಖ್ಯಸ್ಥ. ಸ್ನೇಹಿತರೆ, ರಾಮನ ವಿಚಾರ ಕೇಳದ ಜನರಿಲ್ಲ, ಹನುಮನ ಗುಡಿ ಇಲ್ಲದ ಊರಿಲ್ಲ ಅನ್ನುವಂತಹ ಒಂದು ನಾಣ್ಣುಡಿ ಹಳ್ಳಿಗಳಲ್ಲಿ ಇದೆ. ಅದೇ ಕಾರಣಕ್ಕೆ ರಾಮ ಮತ್ತೆ ಹನುಮರ ಈ ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವ ಹಾಗೆ RSSನವರು ತಮ್ಮ ಕೈಗೆ ತಗೊಂಡಿದ್ರು. ಈಗಾಗಲೇ ರಾಮ ಮಂದಿರವನ್ನು ಕಟ್ಟೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ RSSನ ಮುಖಂಡರು. ಸ್ನೇಹಿತರೆ, ರಾಮ ಮಂದಿರ ಎಲ್ಲಿ ಕಟ್ಟಬೇಕು ಅಂದ್ರೆ ರಾಮ ಜನ್ಮಭೂಮಿಯಲ್ಲಿಯೇ ಕಟ್ಟಬೇಕು. ಆ ರಾಮ ಜನ್ಮಭೂಮಿ ಎಲ್ಲಿದೆ ಅಂತ ಹೇಳಿದ್ರೆ ಅಯೋಧ್ಯೆಯ ಬಾಬರ್ ಮಸೀದಿಯ ಜಾಗದಲ್ಲಿ ಅನ್ನುವಂತಹ ಒಂದು ವಿಚಾರವನ್ನ ಕೈಗೆತ್ಕೊಂಡಂತ RSSನವರು ಅನೇಕ ಯಾತ್ರೆಗಳನ್ನ ಮಾಡಿದ್ರು. ಇಟ್ಟಿಗೆ ಯಾತ್ರೆ ಮಾಡಿದ್ರು, ಜ್ಯೋತಿ ಯಾತ್ರೆ ಮಾಡಿದ್ರು, ಅದರ ಮೂಲಕ ಹಣವನ್ನ ಸಂಗ್ರಹ ಮಾಡಿದ್ರು, ದೇಣಿಗೆಗಳನ್ನ ಸಂಗ್ರಹ ಮಾಡಿದ್ರು, ಚಿನ್ನ ಬೆಳ್ಳಿಗಳನ್ನ ಸಂಗ್ರಹ ಮಾಡಿದ್ರು. ಇದರ ಮೂಲಕ ಮಂದಿರವನ್ನ ಕಟ್ಟಿದ್ರು. ಆ ಮಂದಿರವನ್ನ ಕಟ್ಟಿದ ನಂತರ ಹುಂಡಿಗೂ ಕನ್ನ ಹಾಕಿದ್ರು. ಒಟ್ಟಾರೆ ದೇಣಿಗೆ ಮತ್ತು ದೇಣಿಗೆ ಸಂದರ್ಭದಲ್ಲಿ ಆದಂತಹ ಚಿನ್ನ ಬೆಳ್ಳಿಯ ಇಟ್ಟಿಗೆಗಳು, ಹುಂಡಿಯ ಕನ್ನ, ಇತರ ಸಾವಿರಾರು ಕೋಟಿಗಳನ್ನ ಲೂಟಿ ಹೊಡೆದ್ರು. ಆ ಲೂಟಿ ಹೊಡೆದಂತಹ ಹಣವನ್ನ ದೇಶದ ಅನೇಕ ವಿಭಾಗಗಳಲ್ಲಿ, ಜಿಲ್ಲೆಗಳಲ್ಲಿ RSSನ ಕಾರ್ಯಾಲಯಗಳನ್ನ ಕಟ್ಟಿದ್ರು ಅನ್ನುವಂತಹ ಒಂದು ಚರ್ಚೆ ಇವತ್ತು ನಮಗೆಲ್ಲ ಗೊತ್ತಿದೆ. ರಾಮನ ಭಕ್ತಿಯ ವಿಚಾರ ಇಡೀ ಜಗತ್ತಿನಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಮಾಡಿದಂತಹ RSSನ ಮುಖಂಡರು ರಾಮ ಭಕ್ತಿಯ ಹೆಸರಿನಲ್ಲಿ ರಾಮ ಮಂದಿರ ಕಟ್ಟಿ ರಾಮ ಮಂದಿರದ ಟ್ರಸ್ಟ್ ನಲ್ಲಿರುವಂತಹ RSSನ ಮುಖಂಡರ ಮುಂದೆಯೇ ಕೋಟ್ಯಾಂತರ ರೂಪಾಯಿಗಳ ಅಕ್ರಮ ಮತ್ತೆ ಲೂಟಿ ಮಾಡಿದ್ದು ದೊಡ್ಡ ಚರ್ಚೆ. ಈ ಒಂದು ವಿಚಾರ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯ ಒಂದು ಜನಮನ ತಲುಪಿರುವಂತಹ ಒಂದು ಕ್ಷೇತ್ರವನ್ನ ತಮ್ಮ ಕೈಗೆ ಅದನ್ನು ತಗೊಳ್ಳಬೇಕು, ತಮ್ಮ ವಶಕ್ಕೆ ತಗೊಳ್ಳಬೇಕು ಅಂತ ಒಂದು ಹುನ್ನಾರ ನಡೀತಾ ಇದೆಯಾ ಅನ್ನುವಂತಹ ಒಂದು ಗುಸುಗುಸು ಚರ್ಚೆ ನಡೀತಾ ಇದೆ. ಆ ಕ್ಷೇತ್ರವೇ ಧರ್ಮಸ್ಥಳ. ಸ್ನೇಹಿತರೆ, ಹೇಗೆ ಜನರ ಭಾವನೆಗಳನ್ನ ಕೆದಕಿ ಕೆರಳಿಸಿ ಅದನ್ನ ತಮ್ಮ ಬೇಯಿಸ್ಕೊಳ್ಳಿಕ್ಕೆ ಅಂದ್ರೆ ಅಧಿಕಾರ ಹಿಡಿಯಲಿಕ್ಕೆ ರಾಮ ಮಂದಿರವನ್ನ ಬಳಕೆ ಮಾಡದಂತಹ RSSನ ಮುಖಂಡರು, ಬೈಯಾಜಿ ಜೋಶಿ RSSನ ಸರ್ಕಾರಿ ಆಗಿದ್ರು, ಜನರಲ್ ಸೆಕ್ರೆಟರಿ ಆಗಿದ್ರು, ಅಂದ್ರೆ RSSನ ಟಾಪ್ 2. ಅದೇ ರೀತಿಯಲ್ಲಿ ಚಂಪಕರಾಯ್ ಮತ್ತೊಬ್ಬ ಗೋಪಾಲ್ ಭಟ್, ಇವರೆಲ್ಲರೂ ಕೂಡ RSSನ ಮುಖಂಡರೇ. ಇಂತಹ ಮುಖಂಡರು ಇರುವಂತಹ ಆ ರಾಮ ಮಂದಿರದ ಗುಡಿಯಿಂದ ಕೋಟ್ಯಾಂತರ ರೂಪಾಯಿ ಕನ್ನ ಹೊಡೆದಂತಹ ಆ ಸವಿರುಚಿಯನ್ನ ಉಂಡಂತಹ RSSನ ಮುಖಂಡರು ಧರ್ಮಸ್ಥಳದ ದೇವಸ್ಥಾನವನ್ನು ಕೂಡ ತಮ್ಮ ಕೈವಶ ಮಾಡಿಕೊಳ್ಳಿಕ್ಕೆ, ತಮ್ಮ ಕಬ್ಜಾ ಮಾಡಿಕೊಳ್ಳಿಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಚರ್ಚೆ ಕೇಳಿ ಬರ್ತಾ ಇದೆ. ಅದಕ್ಕೋಸ್ಕರ ಇವರು ಹಾಕಿರುವಂತಹ ಒಂದು ಯೋಜನೆ ಅಂತ ಹೇಳಿದ್ರೆ, ಯಾವ ಒಂದು ಸೌಜನ್ಯ ಅತ್ಯಾಚಾರ ಮತ್ತೆ ಪ್ರಕರಣ ಮತ್ತು ಆ ಕ್ಷೇತ್ರದಲ್ಲಿ ಆಗಿರುವಂತಹ ಇದೇ ರೀತಿಯ ಹಲವಾರು ಕೃತ್ಯಗಳು, ಆ ಒಂದು ವಿಚಾರ ಚಿನ್ನಯ್ಯ ಅನ್ನುವಂತಹ ಒಬ್ಬ ಬುರುಡೆ ತಗೊಂಬಂದಂತಹ ಒಬ್ಬ ವ್ಯಕ್ತಿಯ ನಂತರ ಅದು ಭಾರಿ ದೊಡ್ಡ ಚರ್ಚೆಗೆ ಬಂತು. ಈ ಸಂದರ್ಭದಲ್ಲಿ ತಿಮ್ಮರೋಡಿಯವರು ಆ ಸೌಜನ್ಯ ಹೋರಾಟದ ಪರ ನಿಂತಾಗ ಅವರ ಜೊತೆಯಲ್ಲಿ ಭಾರಿ ದೊಡ್ಡ ಒಂದು ಸಂಚಲನ ಮೂಡಿಸ್ತು. ಅವರೆಲ್ಲರಿಗೂ ಕೂಡ RSS ಮತ್ತು ಸಂಘ ಪರಿವಾರದವರು ಬುರುಡೆ ಗ್ಯಾಂಗ್ ಅಂತ ಕಟ್ಟಿದ್ರು. ಅವರಿಗೆ ಅಪಮಾನ ಮಾಡಿದ್ರು, ಅವಮಾನ ಮಾಡಿದ್ರು, ಸುಳ್ಳು ಕೇಸ್ಗಳನ್ನ ಕೊಟ್ಟರು, ಅವರಿಗೆ ಕೊಡಬಾರದಂತಹ ಹಿಂಸೆ ಕೊಟ್ಟರು. ಆದರೆ ಈ ತಿಮ್ಮರೋಡಿ ಮತ್ತು ಅವರ ಸ್ನೇಹಿತರಿಗೆ ಪೂರ್ತಿ ಬೆಂಬಲ ಕೊಟ್ಟು ಇವತ್ತು ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಾರೆ. ಅದೇ ಪ್ರಭಾಕರ್ ಭಟ್, RSSನ ಮುಖಂಡರು. ಹಾಗಿದ್ರೆ RSSನ ಇಡೀ ಸಂಘ ಪರಿವಾರದ ಪ್ರಮುಖರಿಗೆ ವಿರುದ್ಧವಾಗಿ ಪ್ರಭಾಕರ್ ಭಟ್ರು ತಿಮ್ಮರೋಡಿಯವರ ಜೊತೆಯಲ್ಲಿ ಯಾಕೆ ಗುರುತಿಸಿಕೊಂಡ್ರು? ಯಾರನ್ನ ಅಪಮಾನ ಮಾಡಿದ್ರು ಬುರುಡೆ ಗ್ಯಾಂಗ್ ಅಂತ, ಅಂತಹ ಬುರುಡೆ ಗ್ಯಾಂಗಿನ ಜೊತೆಯಲ್ಲಿ
ಈ ಪ್ರಭಾಕರ ಭಟ್ರು ಯಾಕೆ ನಿಂತರು ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳ್ತಾ, ಇದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ BL ಸಂತೋಷ್, ಬಿಜೆಪಿಯ BL ಸಂತೋಷ್ ವಿಜಯೇಂದ್ರನ ಮೂಲಕ ಬಿಜೆಪಿಯ ರಥಯಾತ್ರೆಯನ್ನ ಮಾಡಿಸಿ, ಒಂದು ಪಾದಯಾತ್ರೆಯನ್ನ ಮಾಡಿಸಿ, ವಾಹನ ಯಾತ್ರೆಗಳನ್ನ ಮಾಡಿಸಿ, ಸಭೆಗಳನ್ನ ಮಾಡಿಸಿ, ಅಲ್ಲಿನ ಧರ್ಮಕ್ಷೇತ್ರದ ಧರ್ಮಾಧಿಕಾರಿಗಳ ಪರವಾಗಿ ನಿಂತ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ರು. ಹಾಗಿದ್ರೆ ಹಿಂದುತ್ವ ಅನ್ನುವಂಥದ್ದು ಧರ್ಮವ ರಕ್ಷಣೆಗೆ ನಿಂತಿದೆಯೋ ಅಥವಾ ಧರ್ಮ ಅಧರ್ಮ ಇಬ್ಬರ ಪರವಾಗಿ ನಿಂತ್ಕೊಳ್ಳಿಕ್ಕೆ ಇರುವಂತಹ ಸಂಘಟನೆಯಾಗಿದೆಯೋ? ಈ ಒಂದು ಪ್ರಶ್ನೆ ನನ್ನನ್ನ ಕಾಡ್ತಾ ಇದೆ. ಒಂದು ಕಡೆ ಧರ್ಮಾಧಿಕಾರಿಗಳ ಪರವಾಗಿ ಒಂದು ಗುಂಪು ನಿಂತ್ಕೊಂಡ್ರೆ, ಮತ್ತೊಂದು ಅದೇ RSS ನ ಮತ್ತೊಂದು ಗುಂಪು ಯಾರನ್ನ ಏನೊಂದು ಬುರುಡೆ ಗ್ಯಾಂಗ್ ಅಂತ ತಿಮ್ರೋಡಿ ಅವರನ್ನ ಕರೆದಿದ್ರು ಅವರ ಪರವಾಗಿ ನಿಂತ್ಕೊಂಡಿದ್ದಾರೆ. ಈ ದ್ವಂದ್ವ ನಿಲುವು ಯಾಕೆ ಅಂತ ಹೇಳಿದರೆ, ಈ ಇಬ್ಬರ ಜಗಳದ ಮಧ್ಯದಲ್ಲಿ ಆ ಕ್ಷೇತ್ರವನ್ನ ತಮ್ಮ ಕೈವಶ ಮಾಡಿಕೊಳ್ಳಿಕ್ಕೆ ಅನ್ನುವಂತಹ ಒಂದು ದೊಡ್ಡ ಚರ್ಚೆ ಈಗ ಕೇಳಿ ಬರ್ತಾ ಇದೆ. ಯಾವ ಒಂದು ಧರ್ಮಸ್ಥಳದ ಕ್ಷೇತ್ರದಲ್ಲಿ ಇತ್ತೀಚಿನವರೆಗೆ ಹಿಂದುತ್ವದ ಯಾವುದೇ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಅಲ್ಲಿನ ಧರ್ಮಾಧಿಕಾರಿಗಳು ಅವಕಾಶಗಳನ್ನ ಕೊಟ್ಟಿರಲಿಲ್ಲ. ಆದ ಕಾರಣ ಆ ಕ್ಷೇತ್ರವನ್ನ ಯಾವುದೇ ರೂಪದಲ್ಲಿ ಏನಾದರೂ ಮಾಡಿ ತಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಹೇಳಿ ಸಂಘವೇ ನಿರ್ಧಾರ ಮಾಡಿರುವಂತಹ ಎರಡು ವಿಚಾರ, ಎರಡು ಗುಂಪುಗಳು. ಅದರಲ್ಲಿ ಒಂದು ತಿಮ್ರೋಡಿಯವರಿಗೆ ಬೆಂಬಲಿಸಿದರೆ ಮತ್ತೊಂದು ಧರ್ಮಾಧಿಕಾರಿಗಳಿಗೆ ಬೆಂಬಲಿಸುವಂತ ವಿಜಯೇಂದ್ರ ಅವರ ಗುಂಪಾಗಿದೆ. ಆದರೆ ಇದು ಏನೇ ಆಗಿದ್ದರೂ ಆ ಧರ್ಮ ಕ್ಷೇತ್ರದ ಜಾಗ ಇದೆಯಲ್ಲ, ದೇವಸ್ಥಾನದ ಜಾಗ, ಆ ಜಾಗ ಬಂದು ಸರ್ಕಾರದ್ದು ಮುಜರಾಯಿ ಆಸ್ತಿ ಎನ್ನುವಂತಹ ವಿಚಾರವನ್ನ ಅಲ್ಲಿನ ಸೋಮನಾಥ್ ನಾಯ್ಕ್ ಅನ್ನುವಂಥವರು ಈಗಾಗಲೇ ಹೋರಾಟದ ಮೂಲಕ ನಮ್ಮೆಲ್ಲರ ಗಮನವನ್ನ ಸೆಳೆದಿದ್ದಾರೆ. ಅದಕ್ಕೋಸ್ಕರ ನೂರಾರು ಪುಟಗಳ ಪುಸ್ತಕಗಳನ್ನ, ನೂರಾರು ರೀತಿಯ ಪ್ರಶ್ನೆಗಳನ್ನ ಹಾಕಿ ಪುಸ್ತಕಗಳನ್ನ ಮುದ್ರಿಸಿ ಹಂಚಿ ಅದು ಸರ್ಕಾರಕ್ಕೆ ಸೇರಬೇಕು, ಅದು ನಮ್ಮೆಲ್ಲರ ಆಸ್ತಿ, ಭಕ್ತರ ಆಸ್ತಿ ಎನ್ನುವಂತಹ ವಿಚಾರವನ್ನ ಅವರು ಈಗಾಗಲೇ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಒಂದು ಕಡೆ ಭೂಗಳ್ಳತನ, ಮತ್ತೊಂದು ಅತ್ಯಾಚಾರ, ಆರೋಪ ಹೊತ್ತಿರುವಂತಹ ಒಂದು ಗುಂಪಿಗೆ RSS ಬೆಂಬಲಿಸ್ತಾ ಇದ್ರೆ, ಇದೇ ಸಂದರ್ಭದಲ್ಲಿ ಸೌಜನ್ಯಗೆ ಆಗಿರುವಂತಹ ಅನ್ಯಾಯ, ಸೌಜನ್ಯಗಳ ಸಾವು, ಅದಕ್ಕೆ ನ್ಯಾಯ ಕೊಡಿ ಅಂತ ಹೋರಾಟ ಮಾಡ್ತಾ ಇರುವಂತಹ ತಿಮರೋಡಿಯವರಿಗೆ ಬೆಂಬಲಕ್ಕೆ ನಿಂತಿರುವಂತಹ ಮತ್ತೊಂದು RSS ನ ಗುಂಪು. ಅಂದ್ರೆ ಈ ಎರಡು ಗುಂಪುಗಳ ಹಿನ್ನೆಲೆ ಏನು ಅನ್ನುವಂಥದ್ದನ್ನ ಯೋಚನೆ ಮಾಡಿದಾಗ ನಮಗೆ ಸ್ಪಷ್ಟ ಅರ್ಥವಾಗತ್ತೆ. ಯಾವ ರೀತಿ ಅಯೋಧ್ಯೆಯ ತಮ್ಮ ಕೈವಶ ಮಾಡಿಕೊಂಡು ಅದರ ಮೂಲಕ ಸಾವಿರಾರು ಕೋಟಿಗಳ ಹಣವನ್ನ ಲೂಟಿ ಮಾಡಿ ಸಂಘದ ಅಕ್ರಮ ಆಸ್ತಿಗಳನ್ನ ಮಾಡ್ಕೊಳ್ಳಲಿಕ್ಕೆ ಹೊರಟರು, ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿಯೂ ಮುಂದೆ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಈ ಬಗ್ಗೆ ಭಕ್ತರು ಎಚ್ಚರವಾಗಬೇಕು, ಜಾಗೃತರಾಗಬೇಕು. ಈ ಒಂದು ಧರ್ಮದ ಕ್ಷೇತ್ರವಾಗಿ ಉಳಿಸಬೇಕು. ಅದು ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿಗಳ ಖಾಸಗಿ ಸ್ವತ್ತಾಗಬಾರದು, ಅದಕ್ಕೆ ಅವಕಾಶ ಕೊಡದಂತೆ ನಾವೆಲ್ಲರೂ ಜಾಗೃತರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.